ಮಡಿಕೇರಿಯ ಮಹದೇವಪೇಟೆಯಲ್ಲಿರುವ ಎಸ್ಎಸ್ ಆಸ್ಪತ್ರೆಯಲ್ಲಿ 5ನೇ ವಾರ್ಷಿಕೋತ್ಸವ ಆಚರಿಸಿಕೊಳ್ಳಲಾಯಿತು. ಇಬ್ಬರು ವಿಶೇಷ ಚೇತನ ಮಕ್ಕಳಿಗೆ ಅನುಕೂಲವಾಗುವಂತೆ ಅವರ ಪೋಷಕರಿಗೆ ಆರ್ಥಿಕ ಸಹಾಯವನ್ನು ಸಂಸ್ಥೆಯ ಮೂಲಕ ನೀಡಲಾಯಿತು. ವಾರ್ಷಿಕೋತ್ಸವದಲ್ಲಿ ನಗರಸಭೆಯ ಅಧ್ಯಕ್ಷೆ ಶ್ರೀಮತಿ ಕಲಾವತಿ, ನಗರಸಭಾ ಮಾಜಿ ಅಧ್ಯಕ್ಷರಾದ ಎಚ್ಎಂ ನಂದಕುಮಾರ್, ನಗರಸಭಾ ಉಪಾಧ್ಯಕ್ಷ ಮಹೇಶ್ ಜೈನಿ ಮತ್ತಿತರ ಗಣ್ಯರು ಆಸ್ಪತ್ರೆಯ ಸೇವೆಯನ್ನು ಶ್ಲಾಘಿಸಿ ಸಂಸ್ಥೆಗೆ ಶುಭ ಹಾರೈಸಿದರು. ಇವತ್ತು ನಮ್ಮ ಎಸ್ಎಸ್ ಆಸ್ಪತ್ರೆಯ 5ನೇ ವಾರ್ಷಿಕೋತ್ಸವ ಜೂನ್ 4ನೇ ತಾರೀಕು ನಮ್ಮ ನಾಲ್ನುಡಿ ಕೃಷ್ಣರಾಜ ಒಡೆಯರ್ ಅವರ ಹುಟ್ಟುಹಬ್ಬ. ಅವರ ಹುಟ್ಟುಹಬ್ಬದಿಂದ ನಾವು 2021ರಲ್ಲಿ ಈ ಒಂದು ಎಸ್ಎಸ್ ಹಾಸ್ಪಿಟಲ್ನ ಪ್ರಾರಂಭ ಮಾಡಿದ್ವಿ. ಅವರ ಒಂದು ಏನು ಸೇವಾ ಮನೋಭಾವ ಮತ್ತು ಎಲ್ಲರಿಗೂ ಎಲ್ಲವನ್ನು ಸಮನಾಗಿ ಹಂಚುವಂತಹ ಏನು ಅವರ ಆಡಳಿತ ಇತ್ತು, ಅದು ಅದೇ ರೀತಿ ನಾವು ಫಾಲೋ ಮಾಡ್ಕೊಂಡು ಹೋಗೋಣ. ಅದೇ ರೀತಿ ನಮ್ಮ ಕೈಲಾದಷ್ಟು ಸೇವೆಯನ್ನು ಜನರಿಗೆ ತಲುಪಿಸೋಣ ಅನ್ನೋ ಒಂದು ಸದುದ್ದೇಶದಿಂದ ಅವರ ಜಯಂತಿಯಂದೇ ನಾವು ನಮ್ಮ ಎಸ್ಎಸ್ ಹಾಸ್ಪಿಟಲ್ನ ಉದ್ಘಾಟನೆ ಮಾಡಿದ್ವಿ. ಈಗ ಅದು 5ನೇ ವರ್ಷ ತುಂಬಿದೆ. ನಾವು ಪ್ರತಿ ವರ್ಷ ಸರಾಸರಿ ಒಂದು 12ರಿಂದ 13 ಸಾವಿರ ಪೇಷಂಟ್ಗಳನ್ನು ನೋಡ್ತಾ ಇದ್ದೀವಿ. ಮತ್ತು ನಮ್ಮಲ್ಲಿ ಬರ್ತಕ್ಕಂಥ ಪೇಷಂಟ್ಗಳಿಗೆ ಡೇ ಕೇರ್ ಅಂದರೆ ವಿತಿನ್ 12 ಅವರ್ಸ್ ನಾವಿಲ್ಲಿ ಅವ್ರನ್ನ ಅಬ್ಸರ್ವೇಷನ್ ಇಟ್ಕೊಂಡು ಅವರಿಗೆ ಎಲ್ಲ ರೀತಿಯಾದಂತಹ ಟ್ರೀಟ್ಮೆಂಟ್ಗಳನ್ನು ಕೊಟ್ಟು ಮತ್ತೆ ಫಾಲೋಅಪ್ಗೆ ಕರಿತೀವಿ. ನಮ್ಮಲ್ಲಿ ಸಣ್ಣ ಸಣ್ಣ ಪ್ರೊಸೀಜರ್ಗಳನ್ನು ಸಹ ಮಾಡ್ತೀವಿ. ಹಾಗೆ ನಮ್ಮಲ್ಲಿ ಡಯಾಬಿಟಿಕ್ ಫುಡ್ಗೆ ಎಲ್ಲ ರೀತಿಯಾದಂತಹ ಚಿಕಿತ್ಸೆಗಳು ಕೊಡ್ತಾ ಇದ್ದೀವಿ. ಸುಮಾರು ಜನರು ಡಯಾಬಿಟೀಸ್ ಆಗಿ ಏನು ಗ್ಯಾಂಗ್ರೀನ್ ಆಗಿ ಅಲ್ಸರ್ ಆಗಿ ಬಂದಿದ್ದಾರೆ, ಅವರೆಲ್ಲರೂ ಟ್ರೀಟ್ಮೆಂಟ್ ತೊಗೊಂಡು ಗುಣಮುಖರಾಗಿ ಹೋಗಿದ್ದಾರೆ. ಈ ಸಕ್ಸಸ್ಫುಲ್ ಆಗಿ ನಾವು 5 ವರ್ಷನ ಕಂಪ್ಲೀಟ್ ಮಾಡಿದ್ದೀವಿ. ಇದಕ್ಕೆ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಬಂದಿರತಕ್ಕಂಥ ಎಲ್ಲ ಕೊಡಗು ಜನತೆಗೆ ನಾವು ಆಭಾರಿಯಾಗಿದ್ದೀವಿ. ಇದೇ ರೀತಿ ಅವರ ಸಹಕಾರವನ್ನು ಕೊಡಬೇಕು, ಮುಂದುವರಿಸಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಾನು ನಾಲ್ನುಡಿ ಕೃಷ್ಣರಾಜ ಒಡೆಯರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ. ವರ್ಷದ ಹಿಂದೆ ನಮ್ಮ ಎಸ್ಎಸ್ ಹಾಸ್ಪಿಟಲ್ನ 10 ಹಾಸಿಗೆಯ ಡೇ ಕೇರ್ ಸೆಂಟ್ರಾಗಿ ನಾವು ಓಪನ್ ಮಾಡಿದ್ವಿ ವಿತ್ ಲ್ಯಾಬ್ ಫೆಸಿಲಿಟೀಸ್ ಮತ್ತು ನಮ್ಮದೇ ಆದಂಥ ಫಾರ್ಮಸಿ ಇಟ್ಕೊಂಡು. ಇವಾಗ ನಾವು ಎಲ್ಲರ ಆಶೀರ್ವಾದದಿಂದ 50 ಬೆಡ್ಡೆಡ್ ಹಾಸ್ಪಿಟಲ್ನ ಮಾಡ್ತಾಯಿದ್ವಿ. ನಮ್ಮ ಎಸ್ ಹಾಸ್ಪಿಟಲ್ನ 50 ಬೆಡ್ಡೆಡ್ನಲ್ಲಿ ವಿತ್ ವೆಂಟಿಲೇಟ್ರು, ಮಕ್ಕಳಿಗೆ ಸಪ್ರೇಟ್ ಮತ್ತು ವಯಸ್ಕರಿಗೆ ಸಪ್ರೇಟ್ ICU ಫೆಸಿಲಿಟೀಸ್ ಇರ್ತದೆ. ನಮ್ಮಲ್ಲಿ OT ಇರ್ತದೆ. ಮತ್ತು ನಾವು ಅಲ್ಲಿ ಕಾರ್ಡಿಯಾಲಜಿಸ್ಟು ಮತ್ತು ಯೂರಾಲಜಿಸ್ಟು ಮತ್ತು ನ್ಯೂರಾಲಜಿಸ್ಟ್ನ ಕರೆಸಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಮತ್ತು ಈ ಎಮರ್ಜೆನ್ಸಿಯಲ್ಲಿ ಏನು ನಾವು ಮಂಗಳೂರು ಬೆಂಗಳೂರಿಗೆ ಇಲ್ಲಿನ ಜನತೆ ಹೋಗ್ತಾ ಇದ್ದಾರೆ, ಅದನ್ನು ತಪ್ಪಿಸೋದಕ್ಕೆ ಇಲ್ಲೇ ಎಲ್ಲ ರೀತಿಯಾದಂತಹ ಚಿಕಿತ್ಸೆಗಳನ್ನು ಕೊಡೋದಕ್ಕೆ ನಾವು ನಮ್ಮ ಹೊಸ ಎಸ್ಎಸ್ ಹಾಸ್ಪಿಟಲ್ನ ಸರ್ವಸನ್ನದ್ಧ ಮಾಡಬೇಕು ಅಂತ ನಾವು ಓಡಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲರ ಸಹಕಾರ ನಮಗೆ ಸಿಗ್ತಾ ಇದೆ. ಮುಂದೆ ಆ ಹಾಸ್ಪಿಟಲ್ನ ನಾವು ಈ ವರ್ಷದಲ್ಲಿ ಪ್ರಾರಂಭ ಮಾಡಬೇಕು ಅಂತಿದ್ದೀವಿ. ಮುಂದಿನ ನಮ್ಮ ವಾರ್ಷಿಕೋತ್ಸವನ ನಮ್ಮ ಹೊಸ ಆಸ್ಪತ್ರೆಯಲ್ಲೇ ಮಾಡ್ತೀವಿ. ಅದು ಎಲ್ಲ ನಮಗೆ ಇದೇ ರೀತಿ ಸಹಕಾರ ಕೊಡಬೇಕು ಅಂತ ನಾನು ಎಲ್ಲರಲ್ಲಿ ಕೇಳ್ಕೊಳ್ತೀನಿ. ಇಂದಿಗೆ ಜೂನ್ 4 5 ವರ್ಷ ಕಂಪ್ಲೀಟ್ ಆಗಿದೆ. ನಮ್ಮ ಎಸ್ಎಸ್ ಆಸ್ಪತ್ರೆ ಯಶಸ್ವಿಯಾಗಿ ನಡೀತಾ ಇದೆ. ಸರಿಸುಮಾರು 50,000ಕ್ಕೂ ಹೆಚ್ಚಿಗೆ ರೋಗಿಗಳಿಗೆ ಚಿಕಿತ್ಸೆ ಯಶಸ್ವಿಯಾಗಿ ನೀಡಿದ್ದೇವೆ. ಮತ್ತು ಮುಂದಿನ ವರ್ಷ ನಮ್ಮದೇ ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರ ಮಾಡ್ತೀವಿ. ಎಲ್ಲ ಫೆಸಿಲಿಟಿ ಇರುತ್ತೆ. ಈಗ ಬರೀ ಡೇ ಕೇರ್ ಸೆಂಟರ್ ಮಾಡ್ತಾಯಿದ್ದೀವಿ. ಆಗ ಕಂಪ್ಲೀಟ್ 24/7 ಮಾಡುವಂಥ ವ್ಯವಸ್ಥೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಎಲ್ಲ ಕೊಡಗಿನ ಎಲ್ಲ ಜನರು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಎಲ್ಲ ರೋಗಿಗಳಿಗೂ ನಮ್ಮ ಕೈಲಾದಷ್ಟು ಸೇವೆ ಮಾಡ್ತಾಯಿದ್ದೀವಿ. ಮತ್ತು ಪ್ರತಿ ವರ್ಷದಂತೆ ನಾವು ಕೆಲವರಿಗೆ ಸಹಾಯ ಮಾಡಲಿಕ್ಕೆ ಅಂತ ಯೋಚನೆ ಮಾಡಿ ಈ ವರ್ಷ ನಾವು 2 ಬುದ್ಧಿಮಾಂದ್ಯ ಮಕ್ಕಳಿಗೆ ಯಶಸ್ವಿಯಾಗಿ ನಾವು ಧನ ಸಹಾಯ ಮತ್ತು ಅದಕ್ಕೆ ಏನೇನು ಬೇಕು ಅನುಕೂಲಗಳನ್ನೆಲ್ಲ ಮಾಡಿಕೊಟ್ಟಿದ್ದೀವಿ. ಹೀಗೆ ನಿಮ್ಮ ಕೊಡಗಿನ ಜನರು ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. ಧನ್ಯವಾದ. ಕೊಡಗು ಚಾನೆಲ್ ನ್ಯೂಸ್, ಹನೀಫ್.